ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನೆಯ ದಿನದಲ್ಲಿ ನಿಮ್ಮ ಸಭೆಗೆ ಹೋಗಿ ದೇವರನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡಿ ಸತ್ಯ ವೇದವನ್ನು ಧ್ಯಾನ ಮಾಡಿ ಬಂದಿದ್ರ ಎಂಬುದಾಗಿ ನಾನು ನಂಬುತ್ತೇನೆ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 145ನೇ ಅಧ್ಯಾಯ 14ನೇ ವಚನವು ಈ ರೀತಿಯಾಗಿ ಹೇಳುತ್ತೆ: ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು, ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ನಾನು ಬಿದ್ದೋಗಿದ್ದೇನೆ, ನಾನು ಕುಗ್ಗಿ ಹೋಗಿದ್ದೇನೆ, ನನ್ಗಂತ ಯಾರು ಇಲ್ಲ, ಎಲ್ಲರೂ ನನಗೆ ನೋವು ಮಾಡಿ ಹೋಗ್ತಾರೆ, ಎಲ್ಲರೂ ನನ್ನ ಜೀವಿತದಲ್ಲಿ ಆಟ ಆಡ್ಬಿಟ್ಟು ಹೋಗ್ತಾ ಇದ್ದಾರೆ, ನಾನು ಕೆಳಗಡೆ ಬಿದ್ದೋಗಿದ್ದೇನೆ, ನನ್ನ ಮೇಲಕ್ಕೆ ಬರಕ್ ಆಗ್ತಾ ಇಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ಚಿಂತೆ ಮಾಡಬೇಡಿರಿ, ಆ ರೀತಿಯಾಗಿ ಯೋಚನೆ ಮಾಡಬೇಡಿರಿ. ಯಾಕಂದ್ರೆ ದೇವರು ಈ ಮುಂಜಾನೆಯ ವೇಳೆಯಲ್ಲಿ ವಾಕ್ಯದ ಮುಖಾಂತರ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ: ನನ್ನ ಮಗನೇ, ನನ್ನ ಮಗಳೇ, ನಾನು ಬಿದ್ದವರನ್ನೆಲ್ಲ ನಾನು ಎತ್ತುವೆನು, ಕುಗ್ಗಿದವರನ್ನೆಲ್ಲ ನಾನು ಉದ್ಧರಿಸುವೆನು ಎಂಬುದಾಗಿ. ಆತನ ವಾಕ್ಯದ ಮೇಲೆ ನೀವು ನಂಬಿಕೆಯಿಂದ ಭರವಸೆದಿಂದ ಇರಿ. ಆತನು ಖಂಡಿತವಾಗಿಯೂ ನಿಶ್ಚಯವಾಗಿಯೂ ನಿಮ್ಮನ್ನು ಉದ್ಧರಿಸುತ್ತಾ ನಿಮ್ಮನ್ನು ನಡೆಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸೆಡ್ ವೀಕ್ ಅಹೆಡ್.